ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾತಿಗೆ ನಡ್ಕಣವನೇ ನಾಯಕ ಅಲ್ವಾ? ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು 50ನೇ ವರ್ಷದ ಹುಟ್ಟುಹಬ್ಬ, 50 ವರ್ಷ ಆಗಿದೆ ಅಂತ ಅವರು ಅವಾಗ ಬೆಳಗಾಂನಲ್ಲಿ ಇದ್ದರು. ನಾನು ಕೂಡ ಇರಲಿಲ್ಲ. ಅವರು ಬೆಂಗಳೂರಿಗೆ ಬಂದ ಮೇಲೆ ನಾನು ಭೇಟಿ ಮಾಡಿ ಅವರ ಹುಟ್ಟುಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರಿದ್ದೇನೆ. ಕೆಲವು ರಾಜಕಾರಣದ ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ದೇವೆ. ರಾಜ್ಯದಲ್ಲಿ ನಾವೆಲ್ಲ ಕೂಡ ಪೂರಕವಾದಂಥ ವಾತಾವರಣ ಇದೆ. ಈ ವಯಸ್ಸಿನಲ್ಲಿ ನಿಮಗೆ ಅಧ್ಯಕ್ಷರ ಸ್ಥಾನ ಸಿಕ್ಕಿರೋದು ನಿಮ್ಮ ಅದೃಷ್ಟ. ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗಿ ಈ ಕಾಂಗ್ರೆಸ್ಸನ್ನು ಕಿತ್ತೆಗೆಯುವಂಥ ಕೆಲಸ ನಾವು ಮಾಡಬೇಕು, ನಾವೆಲ್ಲ ಒಟ್ಟಾಗಿ ಮಾಡಬೇಕು ಅಂತ ನಾನು ಕೆಲವು ಸಲಹೆಗಳನ್ನು ಅವರಿಗೆ ಕೊಟ್ಟಿದ್ದೀನಿ. ಅವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ. ನೋಡೋಣ ಮುಂದೆ ಯಾವ ರೀತಿಯಲ್ಲಿ ನಾನೇನು ಬದಲಾವಣೆ ಅಂತಲ್ಲ ರೀ, ಸೌಜನ್ಯದ ಭೇಟಿ ಅಲ್ವಾ. ನಮ್ಮ ರಾಜ್ಯಾಧ್ಯಕ್ಷರದ್ದು ಹುಟ್ಟುಹಬ್ಬ, ಅದು 50 ವರ್ಷಗಳಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅದು ಅಲ್ವಾ. ಅದನ್ನು ಹೋಗಿ ಸೌಜನ್ಯವಾಗಿ ನಾವು ವಿಶ್ ಮಾಡುವಂಥದ್ದು ಮಾನವೀಯತೆ. ಮತ್ತು ಒಬ್ಬ ಸಂಸತ್ ಸದಸ್ಯನಾಗಿ ಈ ಪಕ್ಷಕ್ಕೆ ಬರಬೇಕು ಅಂತಂದರೆ ಅವರು ಮತ್ತು ಮಾನ್ಯ ಯಡಿಯೂರಪ್ಪನವರು ಅನೇಕ ಬಾರಿ ನನ್ನ ಜೊತೆ ಚರ್ಚೆ ಮಾಡಿದ ಮೇಲೆ ಅವ್ರನ್ನ ನಂಬಿತಾನೆ ನಾನು ಬಂದಿರೋದು. ಹಾಗಾಗಿ ನಮಗೇನು ವಿಶ್ವಾಸದ ಕೊರತೆ ಏನಿಲ್ಲ. ಆಯಾ ಸಂದರ್ಭಗಳಲ್ಲಿ ಮನುಷ್ಯನ ಸ್ವಭಾವ ಅಲ್ವಾ, ನಮಗೇನು ಅನಿಸುತ್ತೆ ಅದನ್ನು ಕೆಲವು ಸಲ ನಾನು ನೇರವಾಗಿ ಹೇಳೋಂಥದ್ದು ಅಭ್ಯಾಸ. ಅದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದಷ್ಟು ಕಂಟ್ರೋಲ್ ಮಾಡ್ಕೊಂತೀನಿ, ಒಂದೊಂದ್ಸಲಿ ಬಂದ್ಬಿಡ್ತೇನೆ. ನೋಡ್ರಿ, ನಮ್ಮ ಭಾರತೀಯ ಜನತಾ ಪಕ್ಷ ಅತಿ ಶಿಸ್ತಿನ ಪಕ್ಷ. ಹೈಕಮಾಂಡ್ ಇವತ್ತು ವಿಜೇಂದ್ರ ಅವರು ಸಾರಥ್ಯದಲ್ಲಿ ಹೋಗ್ಬೇಕು ಅಂದರೆ ನಾವೆಲ್ಲ ಕೂಡ ಹೋಗ್ಬೇಕು. ನಾನ್ಯಾರು ಅದನ್ನು ಪ್ರಶ್ನೆ ಮಾಡೋಕ್ಕೆ? ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಭಾರತೀಯ ಜನತಾ ಪಕ್ಷದ ಪಾರ್ಟಿ. ಇಟ್ ಈಸ್ ಅವರ್ ಡ್ಯೂಟಿ. ನನಗೆ ಯಾವ ಅಸಮಾಧಾನವೂ ಇಲ್ಲ. ಇರೋದನ್ನು ಅವ್ರಿಗೆ ನೇರವಾಗಿ ಹೇಳ್ತೀನಿ. ಇದ್ದರೆ ಹೇಳ್ತೀನಿ, ಸಲಹೆ ಇದ್ದರೆ ಕೊಡ್ತೀನಿ. ಇನ್ನೂ ಅವ್ರು ಹೆಚ್ಚಿನ ವಿಶ್ವಾಸ ತಗೊಂಡು ಪಕ್ಷ ಕಟ್ಟಬೇಕು, ಇಂಥ ಕಡೆ ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀನಿ.